ಇದು ಗೌರಿ ಕಲ್ಯಾಣ ಸೀರಿಯಲ್ಲು ಇದು ಬಂದು ಇದು ಶುಕ್ರವಾರದ ಎಪಿಸೋಡ್ ಅಂದರೆ ಎಸ್ಟರ್ಡೇ ಎಪಿಸೋಡೇ ಕಂಟಿನ್ಯೂ ಆಗಿರುತ್ತೆ. ಮತ್ತು ಸರಿತಾನು ಮತ್ತು ಇವರು ಅವ್ರ ಸೊಸೆ ಗೌರಿ ಇಬ್ಬರು ಅಲ್ಲೇ ಮಾತಾಡ್ತಾ ಇದ್ದಾರಲ್ಲ ಟೀ ಕಪ್ ಹಿಡ್ಕೊಂಡು, ನಿನ್ನೆ ಮೊನ್ನೆವರೆಗೂ ಮೇಡಮ್ ಅನ್ನೋ ಹುಡುಗಿ ನೀನು ಇವತ್ತೇನೇ ಅತ್ತೆ ಅಂತ ಕರಿತೀಯಾ ಅಂತೆಲ್ಲ ಹೇಳ್ತಾರೆ. ಅದು ಮೇಡಮ್ ನನ್ನ ಕಡೆಯಿಂದ ಏನೂ ತಪ್ಪಿಲ್ಲ, ನಾನು ಸಾಬೀತುಪಡಿಸಿದ್ದೀನಲ್ಲ, ಹಾಗಾಗಿ ಪ್ರಮೋಷನ್ ತೊಗೊಂಡು ನಾನು ಅತ್ತೆ ಅಂತ ಕರಿತಿದ್ದೀನಿ ಮೇಡಮ್ ನಮ್ಮನ್ನ ಅಂತೆಲ್ಲ ಹೇಳ್ತಾಳೆ. ಹಾಗೆ ಕರೆಯುವಾಗ ಹಕ್ಕು ನನಗೆ ಯಾರು ಹಕ್ಕು ಕೊಟ್ಟಿದ್ದು ಅಂತೆಲ್ಲ, ಅಧಿಕಾರ ಹಕ್ಕು ಎಲ್ಲ ಬೇಡ ಮೇಡಮ್, ಬರೀ ಪ್ರೀತಿ ಒಂದೇ ಇದ್ದರೆ ಸಾಕು ಅಷ್ಟೇ ಅಂತೆಲ್ಲ ಹೇಳ್ತಾ. ನಾನು ಇನ್ನೂ ನಿನ್ನನ್ನು ಈ ಮನೆ ಸೊಸೆ ಅಂತ ಒಪ್ಪತ್ಕೊಂಡೇ ಇಲ್ಲ ಅಂತೆಲ್ಲ ಹೇಳ್ತಾ. ನನ್ನ ಮಗನೇ ನಿನ್ನನ್ನು ಹೆಂಡ್ತಿ ಅಂತ ಒಪ್ಪತ್ಕೊಂಡೇ ಇಲ್ಲ, ಹಾಗೂ ನಾನು ನನ್ನ ಸೊಸೆ ಅಂತ ಒಪ್ಪತ್ಕೊಂಡೇ ಇಲ್ಲ ನಿನ್ನನ್ನು ಅಂತೆಲ್ಲ ಅವರು ಸರಿತಾ ಮೇಡಮ್ ಅವರು ಹೇಳ್ತಾರೆ. ಸರಿತಾ ಮೇಡಮ್ ಅವರು ಹೇಳಿದಾಗ ನನ್ನ ಅಕ್ಕಂತ ಹೇಳ್ತಾಳೆ, ಮೇಡಮ್ ನಾನು ಯಾವತ್ತಿದ್ರೂ ಕಹಿ ಮಾತ್ರನ ಸಿಹಿ ಅಂತೇಳಿ ಮುಚ್ಚಿಟ್ಟು ಕೊಡಲ್ಲ, ಅಥವಾ ಸಿಹಿ ಇರೋದನ್ನ ಕಹಿ ಇದೆ ಅಂತೇಳಿ ಮುಚ್ಚಿಟ್ಟು ಕೊಡಲ್ಲ. ನಂದು ಯಾವತ್ತಿದ್ರೂ ನೇರ ಅಂದರೆ ನೇರ ಮಾತೆ ಅಂತೆಲ್ಲ ಹೇಳ್ತಾಳೆ. ನೀವು ಅಪ್ಕೊಂಡ್ರೆ ಅಪ್ಕೊತೀನಿ, ನೀವು ತಪ್ಕೊಂಡ್ರೆ ತಪ್ಕೊತೀನಿ, ನಿಮ್ಮ ತೋಳಲ್ಲಿ ನಾನು ಈ ಪ್ರೀತಿಯಿಂದ ಇರ್ತೀನಿ ಅಂತೆಲ್ಲ ಪಾಪ ಕನ್ವಿನ್ಸ್ ಮಾಡಿ ಹೇಳ್ತಾನೆ ಇರ್ತಾಳೆ ಪ್ರತಿ ವಿಚಾರದಲ್ಲೂ. ಆದರೆ ಸರಿತಾ ಅವ್ರು ಮಾತ್ರ ಹಠದಿಂದ ಇರ್ತಾರೆ. ಎಷ್ಟೇ ಕನ್ವಿನ್ಸ್ ಮಾಡಿ ಟೀ ಕಪ್ ಕೊಟ್ಟು ಹೋಗಿಬಿಡ್ತಾಳೆ ಅಲ್ಲಿದ್ದ. ಸರಿತಾ ಅವ್ರಿಗೂ ಸ್ವಲ್ಪ ಕೋಪ ಎಲ್ಲ ಇರುತ್ತೆ. ಈ ಕಡೆಯಿಂದ ಸೇಟು ದುಡ್ಡು ಕಟ್ಟಂತೆಲ್ಲ ಇವರಿಗೆ ಫೋನ್ ಮಾಡಿರ್ತಾರೆ. ಸೇಟ್ ಹೆಸರು ಏನೋ ಚೆನ್ನಾಗಿದೆ, ಮರ್ತೋಗ್ಬಿಟ್ಟಿದ್ದೀನಿ, ಚೆನ್ನಾಗಿದೆ ಸೇಟ್ ಹೆಸರು. ಅವ್ರು ಫೋನ್ ಮಾಡಿದೆ, ಬಡ್ಡಿ ಕಟ್ಟಬೇಕೇನಮ್ಮ, ಬಡ್ಡಿ ಕಟ್ಟಿಲ್ಲಲ್ಲಮ್ಮ, ನೀವು ಬಡ್ಡಿ ಕಟ್ಟಬೇಕು ಅಂತೆಲ್ಲ ಕೇಳ್ತಾ. ಸರಿ ಸೇಟ್, ಮಂಚಲಾಲ್ ಅಂತೆಲ್ಲ ಹೇಳ್ತದ. ಬಡ್ಡಿ ಕಟ್ಟ ಅಂತ ಹೇಳಿದೆ, ಬಡ್ಡಿ ಕಟ್ಟಿಲ್ಲಲ್ಲಮ್ಮ ನೀನು ಅಂತೆಲ್ಲ. ಇಲ್ಲ ಸೇಟ್, ಅದು ಕಟ್ತೀನಿ, ದುಡ್ಡು ರೆಡಿ ಇದೆ, ಬಂದು ಕಟ್ಟಿಬಿಡ್ತೀನಿ ಅಂತೆಲ್ಲ. ಇಲ್ಲ ಅಂದರೆ ನಾನು ನಿಮ್ಮ ಪತಿಗೆ ನಿಮ್ಮ ಪುತ್ರಿಗೆ ಹೇಳ್ಬಿಡ್ತೀನಿ ಅಂದರೆ. ಬೇಡ ಸೇಟ್, ನಮ್ಮ ಮನೆಗೆ ಬಂದು ಹೇಳೋಕ್ಕೆ ಹೋಗಬೇಡ ಅಂತ. ಇಲ್ಲಿ ಆ ಅಮ್ಮ ಇದ್ದಾರಲ್ಲ, ದುಡ್ಡು ಹುಡುಕ್ತಾನೆ ಇರ್ತಾರೆ. ದುಡ್ಡು ಹುಡುಕಿದ್ರೆ ಸಿಗಲ್ಲ. ಅವಾಗ ಚಿನ್ನು ದುಡ್ಡು ಏನಾದ್ರು ತೊಗೊಂಡಿದ್ಯಾ ನೀನು ಬೀರೋನಲ್ಲಿ 12,000 ರೂಪಾಯಿ. ಇಲ್ಲಮ್ಮ ಅಂತಂದ. ಆವಾಗ ಅವ್ರ ಹಸ್ಬೆಂಡಿಗೆ ಕೇಳಿದೆ, ನಾನು ಖರ್ಚು ವೆಚ್ಚ ಎಲ್ಲ ನಿನಗೆ ಗೊತ್ತಾ? ಎಷ್ಟಮ್ಮ ಅಂದಿ ನೀನು? 12,000 ಎಲ್ಲಿದೆ ನನಗೆ ಗೊತ್ತಂದ. ಹೋಗಿ ಅವರು ಅಕ್ಕ ಮೋನಿಕಾ ಹೇಳ್ಕೊಂಬರ್ದ. ಮೋನಿಕಾ ತೊಗೊಂಡು ಎಲ್ಲ ನಿನ್ನೆ ನೀನು 11,000 ರೂಪಾಯಿದು ಹೇಳಲೇ ಇವಾಗ ಅಂತೆಲ್ಲ ಹೇಳ್ತಾ. ನಾನು 11,000 ರೂಪಾಯಿದು ಇದು ಇಂಟರ್ನ್ಯಾಷನಲ್ ಬ್ರ್ಯಾಂಡಿದ್ದು ಫೇಶಿಯಲ್ ಕಿಟ್ ತೊಗೊಂಡಿದ್ದೀನಿ, ಅದರಲ್ಲಿ 1,000 ಉಳಿದಿದೆ, ತಂದು ಬಿಸಾಕ್ತೀನಿ ನಿನ್ನ ಮಕ್ಕಕ್ಕೆ. ಇನ್ನು ಏನೇನೇ ಕೇಳಬೇಕು, ಎಲ್ಲೇ ಇದೆ ನಿನ್ನ ಮನೆ, ಯಾರೇ ನಿನ್ನಮ್ಮ, ನಿನ್ನನ್ನು ಇನ್ನೂ ಸಾಯಿಸಲಾರ್ದ ಹಾಗೆ ಬಿಟ್ಟಿದ್ದೀನಲ್ಲ, ಅದೇ ದೊಡ್ಡ ವಿಷಯ ಅಂತ ಅವರಮ್ಮ ಹೇಳ್ತಾ. ಇಂಥ ಮಗಳಿಗೆ ಜನ್ಮ ಕೊಟ್ಟ ಮೇಲೆ ಇನ್ನು ಏನೇನು ಅನ್ಸ್ಕೋಬೇಕು ಅಂದರೆ, ನೀವು ನನ್ನ ಜನ್ಮ ಕೊಟ್ಟು ಎಷ್ಟು ದುಡ್ಡು ನೀವು ನನಗೆ ಖರ್ಚು ಮಾಡಿದ್ದೀರಿ, ಅಲ್ಲಿ ನನ್ನ ಮದುವೆ ಆದಮೇಲೆ ಹೋದ್ಮೇಲೆ ಬಡ್ಡಿ ಸಮೇತ ನಿಮ್ಮ ಮುಖಕ್ಕೆ ಬಿಸಾಕ್ತೀನಿ ಅಂತ. ನೋಡಪ್ಪ ಇನ್ನೂ ಏನೇನು ಕೇಳಬೇಕು ಅಂತ ಅವ್ರ ತಂದೆನೂ ತುಂಬ ಬೇಜಾರಾಗ. ಈ ಕಡೆ ಇವರು ಲ್ಯಾಪ್ಟಾಪಲ್ಲಿ ಏನೋ ನೋಡ್ಕೊತ ಕೆಲಸ ಮಾಡ್ತಾಯಿರ್ತಾರೆ. ಇದೇ ಟೈಮಿಗೆ ಇವರು ಖುಷಿಯಿಂದ ಬರ್ತಾರೆ. ನಾನು ಎಷ್ಟು ಖುಷಿ ಇದ್ದೀನಿ ಅಂತಂದರೆ ಅಷ್ಟು ಖುಷಿ ಇದೆ, ಎಷ್ಟು ನೆಮ್ಮದಿ ಇದೆ. ಸೀತಾಮಾತೆ ಅಗ್ನಿ ಪ್ರವೇಶ ಮಾಡಿ ಬಂದು ಎಷ್ಟು ಮನಸ್ಸು ನಿರಾಳ ಆಗಿರ್ತಾಳೆ, ನಾನು ಅಷ್ಟೇ ನಿರಾಳ ಆಗಿ, ಅಂದರೆ ನಂದೇನೂ ತಪ್ಪಿಲ್ಲ ಅಂತ ನಾನು ಪ್ರೂವ್ ಮಾಡಿದ್ದೀನಿ ಅಂತೆಲ್ಲ ಹೇಳ್ತಾ. ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತ. ಇವಾಗ ನಾನೇನು ಮಾಡಬೇಕು ಅಂತೇಳಿ, ಏಕೆ ನಿಮಗೆ ಈಗೂ ಅಡ್ಡ ಬರ್ತಾ ಇದೆಯಾ ಇವಾಗೂ ಅಂತೆಲ್ಲ ಹೇಳ್ತಾ. ನನಗೆ ಖುಷಿ ಆಗ್ತಾ ಇರೋದು, ಏನು ಮಾಡಬೇಕು ಈಗ ನಿನ್ನ ಜೊತೆ ನಾನು ಡ್ಯಾನ್ಸ್ ಮಾಡಬೇಕಾ ಅಂತ. ಸರಿ ಅಂತೆಲ್ಲ ಪಾಪ ಕುಂತಿರೋ ವಿವೇಕನ ಕೈ ಹಿಡಿದು ಎಳೆದು ಸ್ಟೆಪ್ ಮಾಡಬೇಕಾ, ಯಾವ ಸ್ಟೆಪ್ ಮಾಡಬೇಕು, ರೊಮ್ಯಾಂಟಿಕ್ ಮಾಡಬೇಕು, ಯಾವ್ದು ಸುಮ್ಮನೆ ಇರ್ತೀಯಾ ಅಂತೇಳಿ ಗದರಿಸಿಬಿಡ್ತಾರೆ ಅವ್ರು. ಗದರಿಸಿಬಿಟ್ರೆ ಆವಾಗ ನಾನೇನಾದರೂ ಹೇಳಿದ್ದ, ನನ್ನ ಮನಸ್ಸಲ್ಲಿ ಜಾಗ ಕೊಡ್ತೀನಿ, ನನ್ನ ಈ ಮನೆಯಲ್ಲಿ ಜಾಗ ಕೊಡ್ತೀನಿ ಅಂತ ಹೇಳಿದೆ, ನಾನು ನಿನ್ನ ಹೆಂಡತಿ ಅಂತ ಒಪ್ಪತ್ಕೊತೀನಿ ಅಂತ ಹೇಳಿದ್ದ, ಅಥವಾ ನಾನೇನಾದರೂ ನಿನ್ನನ್ನು ಈ ಮನೆ ಸೊಸೆ ಅಂತ ಒಪ್ಪತ್ಕೊತೀನಿ, ಅಥವಾ ನನ್ನ ಮನಸ್ಸಲ್ಲಿ ಜಾಗ, ನಿನಗೆ ಮನೆಯಲ್ಲಿ ಮಾತ್ರ ಜಾಗ ಇದೆ ಅಂತ ಹೇಳಿದ್ದೆ ನಾನು ಅಂತೆಲ್ಲ ಹೇಳ್ತಾ. ಏಕೆಂದರೆ ಇಲ್ಲ, ನಾನು ತಪ್ಪೇ ಇಲ್ಲ ಅಂತ ಪ್ರೂವ್ ಮಾಡಿ, ನೀನು ತಪ್ಪಿಲ್ಲ ಅಂತ ನೀನು ಪ್ರೂವ್ ಮಾಡಿದರೆ, ನೀನು ಆವತ್ತು ಪೇಂಟ್ ಮಾಡೋ ವಿಚಾರದಲ್ಲಿ, ಸಂಗೀತ ಆಡೋ ವಿಚಾರದಲ್ಲಿ ಎಲ್ಲದು ನೀನೇ ಮೇನ್ ಮಾಡಿರ್ಬೋದಲ್ಲ ಅಂತೆಲ್ಲ ಹೇಳ್ತಾರೆ. ಯಾಕಂದರೆ ಈಗ ಯಾರಿಗಾದ್ರೂ ಡೌಟ್ ಬಂದೇ ಬರುತ್ತೆ. ಯಾಕಂದರೆ ಮೋನಿಕಾ ಅವ್ರನ್ನ ಲವ್ ಮಾಡ್ತಾ ಇದ್ದಾಳಲ್ಲ, ಈಗ ಮೋನಿಕನ್ ಸ್ಪೇಸ್ ಗಟ್ಟಿ ಆಯಿತು, ಈಗ ಇವ್ರ ಸ್ಪೇಸ್ ನೋಡ್ಕೋಬೇಕಲ್ಲ ಅನ್ನೋ ದೃಷ್ಟಿಯಿಂದ ನೀನು ಇಲ್ಲಿ ಡ್ರಾಮಾ ಮಾಡಿದ್ದಿಲ್ಲ ಅಂತ ವಿವೇಕ್ ಕಾನ್ಸೆಪ್ಟ್. ಈಗ ವಿವೇಕ್ ಹೇಳ್ತಾ ಇರೋದು ಇದೊಂದೇ ಕಾನ್ಸೆಪ್ಟ್, ಬಟ್ ಅರ್ಥ ಆಗ್ತಾ ಇಲ್ಲ ಅವ್ರು ಹೇಳ್ತಾರೆ. ಯಾಕಂದರೆ ಮೋನಿಕಾ ಲವ್ ಮಾಡ್ತಾ ಇರೋದು ಇವ್ರನ್ನ, ಅನಿಕೇತ್ನ. ಹಾಗಾಗಿ ಈ ಕಾನ್ಸೆಪ್ಟ್ ಇಟ್ಕೊಂಡು ಹೇಳ್ತಾ ಇರೋದು. ಅದು ಎಷ್ಟೇ ಬಿಡಿಸಿ ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ. ಅದು ರೀ ಅಮ್ಮ ಫೋರ್ಸ್ ಮಾಡಿದ್ಲು, ಅಕ್ಕ ಪುಷ್ ಮಾಡಿದ್ಲು, ಇದೇ ಆಗ್ಬಿಡ್ತು ನಿಮ್ಮದು. ಡೇ 1ಇಂದ ನೀನು ನನಗೆ ಎಷ್ಟೆಲ್ಲ ತೊಂದರೆ ಕೊಟ್ಟಿಯಾ ನೆನಪು ಮಾಡ್ಕೊತ. ಆಕ್ಸಿಡೆಂಟ್ ಆದಾಗೂ ಅದು ಒಂದು ಸ್ವಲ್ಪ ನೆನಪು ಫ್ಲ್ಯಾಶ್ ಮಾಡಿ ತೋರಿಸ್ತಾರೆ. ಆಮೇಲೆ ಒಂದು ಪೇಂಟ್ ಮಾಡೋಕೆ ಬಂದಿರ್ತಾಳಲ್ಲ ಗೊಂಬೆಗಳಿಗೆ, ಆಮೇಲೆ ನಾನು ಟಿಪ್ಸ್ ಆಫೀಸಲ್ಲಿ ಏನೋ ದುಡ್ಡಿನ ವಿಚಾರಕ್ಕೂ ಜಗಳ ಆಗಿರುತ್ತಲ್ಲ ಅದು ಒಂದು, ಆಮೇಲೆ ಗೊಂಬೆಗಳಿಗೆ ಪೇಂಟ್ ಮಾಡಿರ್ತಾರಲ್ಲ ಆ ವಿಚಾರ
ಇರೋದು, ಪ್ರತಿಯೊಂದು ವಿಚಾರನೂ ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊತಾ ಇರ್ತಾಳೆ. ನೀನು ಎಷ್ಟು ನನಗೆ ಇರಿಟೇಟ್ ಮಾಡಿದ್ಯಾ ಅಂತಂದರೆ ಹೇಳೋಕ್ಕೆ ಆಗಲ್ಲ. ನಾನು ಟಿಪ್ಸ್ ತೊಗೋ ಅಂತಂದರೆ ನನಗೆ ಯಾರ ಕೆಲಸನೂ ಫ್ರೀ ಮಾಡಿಸ್ಕೊಂಡು ಅಭ್ಯಾಸ ಇಲ್ಲ, ತೊಗೋ ನೀನು ಮಾಡಿರೋ ಕೆಲಸಕ್ಕೆ ಟಿಪ್ಸ್ ಅಂತ ಹೇಳಿದಾಗ ಸರಿ ಆಯಿತು ನಾನು ಈ ಪೇಂಟ್ನ ನಿನಗೆ ಟಿಪ್ಸ್ ರೂಪದಲ್ಲೇ ಕೊಡ್ತೀನಿ ಅಂತೆಲ್ಲ ಹೇಳಿದ್ದು ಪ್ರತಿಯೊಂದು ಫ್ಲ್ಯಾಶ್ ಬ್ಯಾಕ್ ಎಲ್ಲ ತೋರಿಸ್ತಾ ಇರ್ತಾರೆ. ಆಮೇಲೆ ಕೈಗೆ ವಿವೇಕ್ ಕೈಗೆ ಗಾಯ ಆದಾಗ ಗೌರಿ ಬ್ಯಾಂಡೇಜ್ ಹಾಕಿರೋದು ಎಲ್ಲ ಪ್ರತಿಯೊಂದು ತೋರಿಸ್ತಾ, ಮತ್ತು ಮದುವೆ ಆಗಿರೋದು ಫ್ಲ್ಯಾಶ್ ಬ್ಯಾಕ್ ಎಲ್ಲ ತೋರಿಸ್ತಾ ಇರ್ತಾರೆ. ಇದೆಲ್ಲ ಫ್ಲ್ಯಾಶ್ ಬ್ಯಾಕ್ ಎಲ್ಲ ತೋರಿಸ್ತಾ ಇರಬೇಕಾದ್ರೆ ಆವಾಗ ಇವರು ಬಂದು ಆಳ್ತಾ ಇರ್ತಾಳೆ ಗೌರಿ, ನಂದೇನು ತಪ್ಪಿಲ್ಲ ಅಂದರೂ ನನ್ನ ನಂಬರ್ ಇಲ್ಲ, ನನ್ನ ಕೇಳೋರಿಲ್ಲ ಅಂತೆಲ್ಲ ಹೇಳ್ತಿದ್ದ. ಇಲ್ಲ ಇದರಲ್ಲಿ ನಿಮ್ಮಮ್ಮ ನೀನು ನಿಮ್ಮ ಅಕ್ಕ ಎಲ್ಲರದು ಶಾಮೀಲಾಗಿದೆ. ಅವತ್ತು ನೀನೇ ಹಾಡು ಆಡಿದ್ದು, ನಿಮ್ಮ ಅಕ್ಕನ ಸುಮ್ಮನೆ ಸ್ಟೇಜ್ ಮೇಲೆ ನಿಂತು ಲಿಪ್ ಸಿಂಕ್ ಮಾಡಿದ್ದು ನೀನೇ, ಬ್ಯಾಕ್ ಸ್ಟೇಜಿಂದ ಹಾಡು ಆಡಿರೋದು ಎಲ್ಲದೂ ನನಗೆ ಗೊತ್ತಿದೆ, ನಂಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ ನೀನು ಅಂತ ವಿವೇಕ್ ಬೈದು ಹೋಗ್ಬಿಡ್ತಾನೆ. ವಿವೇಕ್ ಬೈದು ಇಲ್ಲಿಂದ ಹೋದ್ಮೇಲೆ ಇಲ್ಲಿ ಗೌರಿ ಒಬ್ಬಳೇ ಅಳ್ತಾ ಕುಂತಿರ್ತಾಳೆ. ಅಳ್ತಾ ಕುಂತಿರೋ ಟೈಮ್ ಒಳಗೆ ಅಂದರೆ ತಂದೇನು ತಪ್ಪಿಲ್ಲ, ಏನು ತಪ್ಪಿಲ್ಲದೆ ಇರೋದು ನಾನೇ ಶಿಕ್ಷೆ ಅನುಭವಿಸ್ಬೇಕು ದೇವರೇ, ಇದೇನಪ್ಪ ಇದು ಅಂತೆಲ್ಲ ಹೇಳಿ ಅಳ್ತಾ ಇರ್ತಾರೆ. ಇದೇ ಟೈಮಿಗೆ ಆಶಾ ಅವ್ರು ಬರ್ತಾರೆ. ಆಶಾ ಅವ್ರು ಬಂದು ಎದಕ್ಕಮ್ಮ ಅಳ್ತಾ ಇದೆಯಾ ಗೌರಿ ಅಂತೆಲ್ಲ ಕೇಳಿದಾಗ ಅದು ಅತ್ತೆ ಏನಿಲ್ಲ, ನಿಮ್ಮ ಮಗ ಹಿಂಗೆ ಹೇಳಿದ, ಅವರು ಯಾವತ್ತೂ ನನ್ನನ್ನು ಇದು ಅಂತ ಒಪ್ಪತ್ಕನಲ್ಲಂತೆ ಅಂತೆಲ್ಲ ಹೇಳ್ತಾಳೆ. ಅದೇಂಗಮ್ಮ ಸಾಧ್ಯ ಅಂತ, ಇಲ್ಲ ಅತ್ತೆ ಅವ್ರ ಮನಸ್ಸಲ್ಲೇ ನಂಗೆ ಜಾಗ ಇಲ್ಲಂತೆ, ಮನೇಲಿ ಅಷ್ಟೇ ಜಾಗ ಇರೋದು ಅಂತೆಲ್ಲ ಹೇಳ್ತಾ ಇದ್ದಾರೆ ಅತ್ತೆ ಅಂತೆಲ್ಲ ಹೇಳ್ತಾರೆ. ಆವಾಗ ಇಲ್ಲ ಕಣಮ್ಮ, ಪ್ರೀತಿಯಿಂದ ಗಂಡು ಮಕ್ಕಳಿಗೂ ಪ್ರೀತಿ ಇರುತ್ತೆ, ಬಟ್ ಆದರೆ ತೋರ್ಪಡಿಸ್ಕೊಳಲ್ಲ, ವ್ಯಕ್ತಪಡಿಸಲ್ಲ, ಹೀಗೂ ಅಡ್ಡ ಬರ್ತಾ ಇರ್ತೈತೆ, ಎಲ್ಲ ಗಂಡಸರು ಅಷ್ಟೇ ಅಂತೆಲ್ಲ ಹೇಳ್ತಾ. ನೀವು ಪ್ರೀತಿಯಿಂದ ಕಟ್ಟಾಗಬೇಕು ಅವ್ರನ್ನ ಅಂತ. ಅದು ಹೆಂಗೆ ಸಾಧ್ಯ ಆಗುತ್ತೆ, ಅವರು ಗೆರೆ ದಾಟ್ತಾ ಇಲ್ಲ ಅಂತ. ಅವ್ರು ಗೆರೆ ದಾಟಿಲ್ಲ ಅಂದರೆ ಏನಾಯಿತು, ನೀ ಆದರೂ ಗೆರೆ ದಾಟ್ಕೋಬೇಕು, ಪ್ರೀತಿಯಿಂದ ಸೆರಗಲ್ಲಿ ಕಟ್ಟು ಹಾಕ್ಕೋಬೇಕು ಅಂತ ಕನ್ವಿನ್ಸ್ ಮಾಡ್ತಾನೆ ಇರ್ತಾ. ಇಲ್ಲ ಅತ್ತೆ ಇದೆಲ್ಲ ಸಾಧ್ಯ ಇಲ್ಲ, ನಾನೇನು ನಿನ್ನ ಅಲಂಕಾರ ಮಾಡಿ ಅವ್ನ ರೂಮಿಗೆ ಕರ್ಕೊಂಡು ಹೋಗೋಣ ಅಂತ ಬಂದರೆ ಇದೇನಮ್ಮ ಹಿಂಗಾದ, ಅದೆಲ್ಲ ಇದ್ದಿದೆ ಕಾಮನ್ ಆಗಿ, ನೀನು ಹೊಲಿಸ್ಕೋಬೇಕು, ಅವ್ರ ಪ್ರಕಾರ ನಾನು ಈ ಮನೆಯಲ್ಲಿ ಜೀವ ಇರೋ ಗೊಂಬೆ ಅಷ್ಟೇ ಅಂತ. ಆ ಜೀವ ಇರೋ ಗೊಂಬೆ ಅಂತ ಅವ್ರು ತಿಳ್ಕೊಂಡಿರೋ ಅವರೇ ನಿನ್ನ ಜೀವ ಆಗಬೇಕು, ಆ ರೀತಿ ನೀನು ಅವ್ರನ್ನ ಇದು ಮಾಡ್ಕೊಳ್ಬೇಕು, ನಿನ್ನ ಕಡೆ ಮಾಡ್ಕೋಬೇಕು ಅಂತೆಲ್ಲ, ಪ್ರೀತಿಯಿಂದ ಇರಬೇಕು ಅಂತೆಲ್ಲ ಹೇಳ್ತಾರೆ. ಇಲ್ಲ ಅತ್ತೆ ನಾನು ಎಷ್ಟೇ ಪ್ರಯತ್ನ ಪಟ್ಟರು ಹೋಗಲಿ ಬಿಡು, ಇವ್ರಿಗಂತೂ ಏನೋ ತಲೆ ಕೆಟ್ಟಿದೆ ಅಂದರೆ ಅವ್ರ ಅಮ್ಮನೂ ಅದೇ ರೀತಿ ಆಡ್ತಾ ಇದ್ದಾಳ ಅಂತೆಲ್ಲ ಹೇಳ್ತಾರೆ. ಅವ್ರ ಅಮ್ಮನೂ ಅದೇ ರೀತಿ ಆಡ್ತಾಳೆ. ಅಕ್ಕ ಅನ್ನಷ್ಟು ಒಳ್ಳೆಯ ಸ್ವೀಟ್, ಅಕ್ಕ ತುಂಬ ಸ್ವೀಟ್ ಆಗಿರ್ತಾರೆ, ಏನಂದರೆ ಹೇಳೋದು ರ್ಯಾಶ್ ಆಗಿ ಹೇಳ್ತಾರೆ ಅಷ್ಟೇ. ಅಕ್ಕನೂ ಒಂದಲ್ಲ ಒಂದು ದಿವಸ ಮಗ ನಿನ್ನ ಪ್ರೀತಿ ಬಲೆಯಲ್ಲಿ ಬಿದ್ಮೇಲೆ ಅಕ್ಕನೂ ನಿನ್ನ ಸೊಸೆ ಅಂತ ಒಪ್ಪತಾಳ ಅಂತೆಲ್ಲ ಹೇಳ್ತಾರೆ. ಇಷ್ಟು ದಿವಸ ಜಾಗ ಇಲ್ಲ ಅಂದವ್ರು ಈಗ ಮನೆಯಲ್ಲಿ ಜಾಗ ಇದೆ ಅಂದರೆ ಆಮೇಲೆ ಮನಸ್ಸಲ್ಲೂ ಜಾಗ ಮತ್ತು ಈ ಕಡೆ ಗೌರಿ ಅವರು ರೆಡಿ ಮಾಡಿ ಒಂದು ಗ್ಲಾಸ್ ಒಳಗೆ ಹಾಲು ಹೂ ಕೊಟ್ಟು ಕಳಿಸಿದ್ರು. ಮತ್ತೆ ಬಂದು ಇರಿಟೇಟ್ ಮಾಡ್ತಾಳೆ ಗೌರಿ. ಇರಿಟೇಟ್ ಮಾಡ್ದೆ ಬರಬೇಡ ಅಂದು ಮತ್ತೆ ಬಂದಿಯಲ್ಲ ನೋಡು ಸೂರ್ಯ, ನನಗೆ ಬಿಸಿಲು ಆಗ್ತೈತಿ, ಸನ್ ಟ್ಯಾನ್ ಆಗ್ತೈತಿ, ಬರಬೇಡ ಅಂದರೂ ಕೇಳ್ತಾನೆ ಸೂರ್ಯ. ಮಳೆ ನೀನು ಬರಬೇಡ, ನಾನು ಶೀತ ಆಗ್ತೀನಿ ಅಂದರೆ ಕೇಳುತ್ತಾ ಮಳೆ ಬಂದೇ ಬರುತ್ತಲ್ವಾ. ಅದೇ ರೀತಿ ನಾನು ಗಂಡ ಬರಬೇಡ ಅಂದ್ರೂ ಹೆಂಡ್ತಿ ಗಂಡ ಎಲ್ಲಿರ್ತಾನೆ ಅಲ್ಲೇ ಇರಬೇಕಲ್ವಾ ಅಂತೆಲ್ಲ ಕನ್ವಿನ್ಸ್ ಮಾಡೋಕ್ಕೆ ಹೋಗ್ತಾ ಇರ್ತಾಳೆ ವಿವೇಕಿಗೆ ನಂದೇನು ತಪ್ಪಿಲ್ಲ ಅಂತಂದು. ಆಯ್ತು, ಅಷ್ಟು ನನ್ನ ಮದುವೆಯಲ್ಲಿ ಆಗಿರೋ ಅನ್ಯಾಯ ನನಗೆ ಮಾತ್ರ ಅನ್ಯಾಯ ಆಗಿರೋದು. ಯಾಕಂದರೆ ನಿನಗೂ ಇಷ್ಟ ಇಲ್ಲದ ಮದುವೆ, ನನಗೂ ಇಷ್ಟ ಇಲ್ಲದ ಮದುವೆ, ಯಾರೋ ಒತ್ತಡಕ್ಕೆ ನಮ್ಮ ತಂದೆ ತಾಯಿಯವರು ಅವ್ರ ಮನಸ್ಸರದ ಗೌರವ ಉಳಿಸ್ಕೊಳಕ್ಕೆ ಹೀಗೆ ಬಲವಂತಕ್ಕೆ ಕಟ್ಟು ಬಿದ್ದು ಮದುವೆ ಆಗಿರೋದು ಇದು ಮದುವೆ. ಇಷ್ಟು ಪ್ರೆಸ್ಸು ಮೀಡಿಯಾ ಎಲ್ಲ ಇದ್ರೂ ಒಂದು ಹುಡುಗಿಗೆ ಅನ್ಯಾಯ ಆದಾಗ 1000 ಜನ ಮಾತಾಡ್ತಾರೆ. ಅದೇ ಒಂದು ಹುಡುಗಂಗೆ ಫೀಲಿಂಗ್ಸು ಅನ್ಯಾಯ ಆದಾಗ ಯಾರೊಬ್ಬರು ತಲೆ ಕೆಡಿಸ್ಕೊಳಲ್ಲ. ನನಗೆ ಅನ್ಯಾಯ ಆಗಿದೆ ಅಂತೆಲ್ಲ ವಿವೇಕ್ ಹೇಳಿ ಅಂದರೆ ಗೌರಿ ಮುಂದೆ ಎಲ್ಲದೂ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇರ್ತಾನೆ. ಇದು ಇವತ್ತಿನ ಎಪಿಸೋಡ್ ಆಗಿರುತ್ತೆ. ನೆಕ್ಸ್ಟ್ ಎಪಿಸೋಡ್ನ ಟ್ವಿಸ್ಟ್ ಇಟ್ಟಿದ್ದಾರೆ, ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನೆಕ್ಸ್ಟ್ ಎಪಿಸೋಡು. ಇವತ್ತು ಇಷ್ಟ ಆಗಿರುತ್ತೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.